ಹಾಯ್ ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈಗ ಹೇಗೋ ಒಂದು 10th ಆಗಿದ ತಕ್ಷಣ PUC-ನಲ್ಲಿ ಯಾವುದೋ ಒಂದು ಕೋರ್ಸ್ ತಗೊಂಡು ಮುಗಿಸ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಈಗ ನೆಕ್ಸ್ಟ್ ಯೂನಿವರ್ಸಿಟಿಗೆ ಅಂದರೆ ಡಿಗ್ರಿಗೆ ಹೋಗಬೇಕು ಅಂತಂದರೆ ನಾನು PU-ನಲ್ಲಿ ಏನು ತಗೊಂಡಿರ್ತೀನಿ ಅದೇ ಕೋರ್ಸ್ನಲ್ಲಿ ಮುಂದುವರಿಬೇಕಾ ಅಥವಾ ಬೇರೆ ಕೋರ್ಸ್ ಏನಾದರೂ ತಗೊಳ್ಳೋ ಆಪ್ಷನ್ಸ್ ಇದೆಯಾ? ಹಾಗಾದರೆ ನಾನು ಓದಬೇಕು ಅನ್ನೋದಾದರೆ ಯಾವ ಯೂನಿವರ್ಸಿಟಿ ಬೆಸ್ಟ್ ಆಪ್ಷನ್ಸು? ಹೀಗೆ ಒಂದಷ್ಟು ಗೊಂದಲಗಳು ಇದ್ದೇ ಇರುತ್ತೆ. ಇನ್ನು ಯಾವ ಕಾಲೇಜ್ಗೆ ಸೇರ್ಕೊಳ್ಬೇಕು ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ, ಕನ್ಫ್ಯೂಷನ್ ಇದ್ದೇ ಇರುತ್ತೆ. ನೀವು ಒಂದು ಲಿಸ್ಟ್ ಹಾಕೊಂಡಿರ್ತೀರಾ ಯಾವ ಯೂನಿವರ್ಸಿಟಿಗೆ ನಾನು ಜಾಯ್ನ್ ಆಗಬೇಕು ಅಂತ. ನಿಮ್ಮ ಆ ಲಿಸ್ಟ್ನಲ್ಲಿ ದಾವಣಗೆರೆಯಲ್ಲಿರುವಂತಹ GM ಯೂನಿವರ್ಸಿಟಿನೂ ಸಹ ನೀವು ಪ್ರಿಯಾರಿಟಿನಲ್ಲಿ ಇಟ್ಕೊಳ್ಬಹುದು. ಅದಕ್ಕೆ ಏನು ಕಾರಣ? ಹಾಗಾದರೆ ಈ ಕಾಲೇಜ್ನಲ್ಲಿ ಏನೇನು ಸ್ಪೆಷಾಲಿಟಿ ಇದೆ, ಯಾವ್ಯಾವ ಕೋರ್ಸಸ್ ಇದೆ, ಈಗಿನ ಟ್ರೆಂಡ್ಗೆ ತಕ್ಕಂತೆ ಏನಾದರೂ ಹೊಸ ಕೋರ್ಸಸ್ ಮಾಡಿದಾರಾ? ಈ ಬಗ್ಗೆ ಎಲ್ಲ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ವತಃ GM ಯೂನಿವರ್ಸಿಟಿಯ ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ ಡಿಪಾರ್ಟ್ಮೆಂಟ್ನ ಡೀನ್ ಆಗಿರುವಂತಹ ಡಾಕ್ಟರ್ ವೀರಗಂಗಾಧರ ಸ್ವಾಮಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್, ಮೊದಲನೇದಾಗಿ ನಿಮ್ಮದೊಂದು ಕಿರು ಪರಿಚಯ ಮಾಡಿಕೊಟ್ಬಿಡಿ. ನನ್ನ ಹೆಸರು ಡಾಕ್ಟರ್ ವೀರಗಂಗಾಧರ ಸ್ವಾಮಿ ಅಂಥೇಳಿ. ಬೇಸಿಕಲಿ ಐ ಆಮ್ ಎ ಪ್ರೊಫೆಸರ್ ಇನ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್. ನನಗೆ ಈ ಒಂದು ವೃತ್ತಿನಲ್ಲಿ 27 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಆಮೇಲೆ ಬೇರೆ ಬೇರೆ ಹುದ್ದೆಗಳೆಲ್ಲ ಕೆಲಸ ಮಾಡಿದ್ದೀನಿ ಈ ಒಂದು ಕಾಲೇಜು ಆರ್ಗನೈಜೇಷನ್ಸಲ್ಲಿ. ಅದಾದಮೇಲೆ HOD ಆಗಿದ್ದೆ, ಅದಾದಮೇಲೆ ಡೈರೆಕ್ಟರ್ ಇದ್ದೆ. ಈಗ ಸದ್ಯ ನಾನು ಡೀನ್ ಆಗಿ ಪ್ರಮೋಷನ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ GM ಯೂನಿವರ್ಸಿಟಿ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಗ್ರೇಟ್ ಸರ್. ನಿಮ್ಮ GM ಯೂನಿವರ್ಸಿಟಿ ದಾವಣಗೆರೆ, ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಾದರೆ ಯಾವಾಗ ಶುರುವಾಯಿತು, ಹೇಗೆ ನಡೀತಾ ಇದೆ, ಯಾವ ಥರ ಅಂತ? GM ಯೂನಿವರ್ಸಿಟಿ ದಾವಣಗೆರೆ ಇದು 25 ವರ್ಷಗಳ ಹಿಂದೆ ಇದನ್ನು ಶುರು ಮಾಡಿದರು. ಶ್ರೀ G ಮಲ್ಲಿಕಾರ್ಜುನಪ್ಪ ಅವರು, ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವರು ಈ ಒಂದು ಕಾಲೇಜನ್ನು 25 ವರ್ಷಗಳ ಹಿಂದೆ ಶುರು ಮಾಡಿದರು. ಅವ್ರಿಗೆ ಒಂದು ಡ್ರೀಮ್ ಇತ್ತು. ಏನಪ್ಪ ಅಂದರೆ ಆ ಭಾಗದ ಜನಕ್ಕೆ ಒಂದು ಎಜುಕೇಷನ್ನ ನಾನು ಕೊಡಬೇಕು. ಯಾಕಂದರೆ ಅಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರೋದ್ರಿಂದ ನಮ್ಮ ಭಾಗದ ಜನಕ್ಕೆ ಒಂದು ವಿದ್ಯಾಭ್ಯಾಸ ಆ ದಾನವನ್ನು ಮಾಡಬೇಕು ಅನ್ನೋದು ಒಂದು ಅವ್ರಿಗೆ ಡ್ರೀಮ್ ಇತ್ತು. ಆ ಒಂದು ಸಲುವಾಗಿ ಅವರು ಆ ಕಾಲೇಜನ್ನ ಸ್ಥಾಪನೆ ಮಾಡಿದರು. ಆಮೇಲೆ ಬರ್ತಾ 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 ಅದೆಲ್ಲ ಬೆಳೆದು ಒಂದು ಈಗ ಎಮ್ಮರವಾಗಿ ಒಂದು GM ಯೂನಿವರ್ಸಿಟಿಯಾಗಿ ಬೆಳ್ಕೊಂಡಿದೆ. ಆಮೇಲೆ ನಮ್ಮ ಶ್ರೀ G ಮಲ್ಲಿಕಾರ್ಜುನಪ್ಪ ಜಿ ಅವರ ಮಕ್ಕಳಾದ ಶ್ರೀ GM ಸಿದ್ದೇಶ್ವರ್ ಅಂತೇಳಿ, ಅವರು ಮಾಜಿ ಕೇಂದ್ರ ಮಂತ್ರಿಗಳು. ಅವರು ಮತ್ತು ಅವರ ಜೊತೆಗೆ ಅವ್ರ ಬ್ರದರ್ಸು ಶ್ರೀ GM ಪ್ರಸನ್ನಕುಮಾರ್ ಅಂತ, ಅವರು MTech ಹೋಲ್ಡರು. ಆಮೇಲೆ ಇನ್ನೊಬ್ಬ ಬ್ರದರು GM ಲಿಂಗರಾಜು ಅಂತ, ಅವರು ನಮ್ಮ ಚಾನ್ಸಲರ್, ಇವಾಗ ಅವರು ಕೆಲಸ ಕಾರ್ಯವಹಿಸ್ತಿದ್ದಾರೆ. ಇವರ ನೇತೃತ್ವದಲ್ಲಿ ನಮ್ಮ GM ಯೂನಿವರ್ಸಿಟಿ ಈಗ ರನ್ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ವೈಸ್ ಚಾನ್ಸಲರ್ ಅವರು ಡಾಕ್ಟರ್ ಶಂಕಪಾಲ್ ಅಂಥೇಳಿ, ಅವರ ಒಂದು ನೈಪುಣ್ಯತೆ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಈ GM ಯೂನಿವರ್ಸಿಟಿ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಓಕೆ ಸರ್, ಈಗ ಒಂದು ಕಾಲೇಜಿಗೆ ನಾವು ಸೇರ್ತೀವಿ ಅಂದರೆ ಅಲ್ಲಿ ಕರಿಕ್ಯುಲಮ್ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕರಿಕ್ಯುಲಮ್ನ ನೀವು ಯಾವ ರೀತಿ ಡಿಸೈನ್ ಮಾಡ್ತೀರಾ, ಅದರಲ್ಲೂ ಇಂಡಸ್ಟ್ರಿ ನೀಡ್ಗೆ ಬೇಕಾಗಿರೋ ರೀತಿಯಲ್ಲಿ? ಈಗ ನೋಡಿ, ಒಂದು ಶಿಕ್ಷಣ ಅಂದರೆ ನಿಮಗೆ ಸಿಲೆಬಸ್ಸು, ಕರಿಕ್ಯುಲಮ್ ಅನ್ನೋದು ಭಾಳ ಮುಖ್ಯವಾಗಿರುತ್ತೆ. ಈ ಕರಿಕ್ಯುಲಮ್ ಡಿಸೈನಲ್ಲಿ ನಾವೇನು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಈಗ ರೀಸೆಂಟ್ ಡೆವಲಪ್ಮೆಂಟ್ಸಲ್ಲಿ ಅಂದರೆ, ಇವಾಗ ಕರೆಂಟ್ ಇಂಡಸ್ಟ್ರಿ ನೀಡ್ಸು ಮತ್ತು ಫ್ಯೂಚರ್ ಇಂಡಸ್ಟ್ರಿ ನೀಡ್ಸು ಅವೆರಡಕ್ಕೂ ಏನು ಬೇಕಾಗುತ್ತೆ ಅದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡು, ಪ್ಲಸ್ ಸೊಸೈಟಲ್ ನೀಡ್ಸ್ ಏನಿದೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಿ ಈ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತೇಳಿ ನಾವು ಒಂದು ಕಾರ್ಯಕ್ರಮನ ಮಾಡ್ತೀವಿ. ಅದು ಏನಂದರೆ ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ಸ್ ಇರುತ್ತೆ. ಈ ಔಟ್ಕಮ್ ಬೇಸ್ಡ್ ಎಜುಕೇಷನಲ್ಲಿ ಏನಿರುತ್ತಪ್ಪ ಅಂದರೆ, ನಾವು ವಿದ್ಯಾರ್ಥಿಗಳಿಗೆ ನಾವು ಸಿಲೆಬಸ್ಸು ತಲುಪಿಸಿ ಅಲ್ಲಿಗೆ ನಮ್ಮ ಕೆಲಸ ಮುಗೀತು ಅನ್ನೋದಿಲ್ಲ. ಅಲ್ಲಿ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂದರೆ ಅದರಲ್ಲಿ ನಾವು ವಿದ್ಯಾರ್ಥಿನ ಅನಾಲಿಸಿಸ್ ಮಾಡ್ತೀವಿ, ಮೆಜರ್ ಮಾಡ್ತೀವಿ. ನಾವು ಹೇಳ್ಕೊಟ್ಟಿದ್ದು ಪಾಠ ಏನಿದೆ ಅವನಿಗೆ ಎಷ್ಟು ಮಟ್ಟಿಗೆ ತಲುಪಿದೆ ಅಂತ ಆ ಅನಾಲಿಸಿಸ್ ಮಾಡಿ, ಮತ್ತು ಅದರಿಂದ ಫೀಡ್ಬ್ಯಾಕ್ ತೊಗೊಂಡು ಅದರಲ್ಲಿ ಅವನೆಷ್ಟು ಕಲ್ತಿದ್ದಾನೆ, ಇನ್ನೆಷ್ಟು ಕಲಿಯೋದು ಬಾಕಿ ಇದೆ, ಆ ಕಲಿಯೋದು ಬಾಕಿ ಇರೋದರಲ್ಲಿ ನಾವು ಅವನಿಗೆ ಹೆಂಗೆ ಕಲಿಸ್ಬೇಕು ಅದನ್ನೆಲ್ಲ ಮೆಜರ್ ಮಾಡಿ ಅವನಿಗೆ ಟೋಟಲಾಗಿ 100% ಅವನಿಗೆ ತಲುಪಬೇಕು. ಆ ಸಿಲೆಬಸ್ಸು ಆ ತಲುಪೋಕ್ಕೆ ಮೆಜರ್ಮೆಂಟ್ಸ್ ಇದೆ. ಸೊ ಔಟ್ಕಮ್ ಇರುತ್ತೆ, ಆ ಸ್ಟೂಡೆಂಟ್ ಕಡೆಯಿಂದ ಔಟ್ಕಮ್ ಇರುತ್ತೆ. ಅದನ್ನು ಮೆಜರ್ ಮಾಡಿ ನಾವು ಏನೇನೆಲ್ಲ ಕರೆಕ್ಷನ್ಸ್ ಮಾಡಬೇಕಾಗತ್ತೆ, ಅದರಲ್ಲಿ ಅವನು ಏನೇನೆಲ್ಲ ಕಲ್ತಿದ್ದಾನೆ, ಏನೆಲ್ಲ ಕಲಿಯೋದು ಬಾಕಿ ಇದೆ, ಅದಕ್ಕೆ ನಾವೇನು ಸ್ಟೆಪ್ಸ್ ತಗೋಬೇಕು, ಇದೊಂಥರ ರಿಕರಿಂಗ್ ಮೆಥಡ್ ಇರುತ್ತೆ. ಸೊ 100% ಅವನಿಗೆ ನಾವೇನು ಉದ್ದೇಶ ಇಟ್ಕೊಂಡಿದ್ವಿ ಸಿಲೆಬಸ್ಸು ಅವನಿಗೆ ರೀಚ್ ಆಗಬೇಕು. ಪ್ಲಸ್ ಅದರಿಂದ ಅವನು ಅಪ್ಲೈ ಮಾಡೋ ಲೆವೆಲಿಗೆ ಬರಬೇಕು.
ಬೇರೆ ಬೇರೆ ಮೆಥಡ್ಸ್ ಇದೆ ವ್ಯಾಲ್ಯೂಯೇಷನಲ್ಲಿ. ಸೊ ಆ ಮೆಥಡ್ಸ್ ಎಲ್ಲ ಅಪ್ಲೈ ಮಾಡಿ ಅವನಿಗೆ ಅಲ್ಲಿಂದ ಅವ್ನಿಗೆ ಎಷ್ಟು ಕಲ್ತಿದ್ದಾನೆ ಚೆಕ್ ಮಾಡಿ ಆಮೇಲೆ ನೆಕ್ಸ್ಟ್ ಉಳಿದಿದೆ ಅದನ್ನು ಯಾವ ಮೆಥಡಲ್ಲಿ ಅವನಿಗೆ ಕಲಿಸ್ಕೊಡ್ಬೇಕು ಆ ಥರ ನಾವು ಕಲಿಸ್ಕೊಡ್ತೀವಿ ಅವನಿಗೆ. ಸೊ ಹಾಗಾಗಿ ಪರಿಪೂರ್ಣವಾಗಿ ಅವನು ಆ ಸಿಲೆಬಸ್ ಏನು ನಾವು ಇಟ್ಟಿರ್ತೀವೋ ಅದು ಅವನಲ್ಲಿ ಹೋಗುತ್ತೆ. ಅದರಿಂದ ಅವನು ಅಪ್ಲೈ ಮಾಡಲಿ ಆ ಸಿಲೆಬಸ್ಸಿಂದ ಅದನ್ನ ಕಲ್ತ್ಬಿಟ್ಟು ಅದನ್ನ ಅಪ್ಲೈ ಮಾಡಲಿಕ್ಕೆ ರೆಡಿ ಆಗ್ತಾನೆ. ಸೊ ದಿಸ್ ವಿ ಕಾಲ್ ಆಸ್ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತ. ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಅದನ್ನು ಅಡಾಪ್ಟ್ ಮಾಡ್ಕೊಂಡು ಈಗ ನಾವು ಫಾಲೋ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನೊಂದಿದೆ ರೋಟ್ ಮೆಥಡಾಲಜಿ ಅಂತ. ರೋಟ್ ಮೆಥಡಾಲಜಿ ಅಂದರೆ ಏನಪ್ಪ ಅಂದರೆ ಬಾಯ್ಪಾಠ ಮಾಡೋದು. ಸೊ ಮೊದಲೆಲ್ಲ ನಾವು ಮಾಡ್ತಾ ಇದ್ವಲ್ಲ, ಈಗ ಮೊದಲೆಲ್ಲ ಏನು ಮಾಡ್ತಿದ್ರಿ, ನಾವು ಮೇಷ್ಟ್ರುಗಳೆಲ್ಲ ಕೇಳ್ತಾಯಿದ್ರು, ನಾವು ಪದ್ಯ ಆಗಲಿ ಇನ್ನೊಂದಾಗಲಿ ಬಾಯ್ಪಾಠ ಮಾಡಿ ಅವರಿಗೆ ತಲುಪಿಸ್ಬಿಡ್ತಾಯಿದ್ವಿ. ಬಾಯ್ಪಾಠ ಮಾಡಿ ತಲುಪಿಸಿದ್ರೆ ಅಲ್ಲಿ ಕೆಲಸ ಮುಗೀತು ನಮ್ಮದು. ಅದ್ರ ಬಗ್ಗೆ ನಮಗೆ ತಾತ್ಪರ್ಯನೂ ಗೊತ್ತಿರ್ತಿದ್ದಿಲ್ಲ, ಅದು ಯಾಕೆ ಹೇಳಿದ್ರು ಅಂತಲೂ ಗೊತ್ತಿರ್ತಿದ್ದಿಲ್ಲ. ಬಟ್ ಕಲ್ತಿದ್ದೀವಿ ಅಷ್ಟೇ, ಬಾಯ್ಪಾಠ ಮಾಡಿ ಕೊಟ್ಬಿಡ್ತಾಯಿದ್ದೀವಿ. ಬಟ್ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಆ್ಯಕ್ಟಿವಿಟಿ ಬೇಸ್ಡ್ ಇದೆ. ಆ್ಯಕ್ಟಿವಿಟಿ ಬೇಸ್ಡ್ ಔಟ್ಕಮ್ ಬೇಸ್ಡ್ ಮಾಡಿರೋದ್ರಿಂದ ಆ ಹುಡುಗಿಗೆ ನಾವೇನು ಎಫರ್ಟ್ ಹಾಕಿ ಕಲಿಸ್ತೀವೋ, ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಅವ್ನು ಸ್ಟೂಡೆಂಟ್ಗೆ ರೀಚ್ ಆಗುತ್ತೆ. ರೀಚ್ ಆಗಿ ಯು ವಿಲ್ ಬಿ ರೆಡಿ ಟು ಯೂಸ್ ದಟ್ ಇನ್ ಎ ರಿಯಲ್ ಟೈಮ್ ವರ್ಲ್ಡ್. ಸೊ ದಿಸ್ ಇಸ್ ವಾಟ್ ವಿ ಡೂ ಇನ್ ಅವರ್ ಸಿಲೆಬಸ್ ಕರಿಕ್ಯುಲಮ್ ಡಿಸೈನಲ್ಲಿ. ಕೋರ್ಸಸ್ ಬಗ್ಗೆ ಹೇಳೋದಾದರೆ ಯಾವ್ಯಾವ ಕೋರ್ಸಸ್ ಇದೆ? ಟೆಕ್ನಿಕಲ್ ಕೋರ್ಸಸ್ ಇದೆ, ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಕೋರ್ಸಸ್ ಇದೆ. ಟೋಟಲ್ 49 UG ಕೋರ್ಸಸ್ ಇದೆ. ಆಮೇಲೆ 21 PG ಕೋರ್ಸಸ್ ಇದೆ. ಸೊ ಆಮೇಲೆ ಆಲ್ ಸ್ಟ್ರೀಮಲ್ಲಿ PhD ಪ್ರೋಗ್ರಾಮ್ಸ್ ಇದೆ. ಈ 49 UG ಕೋರ್ಸಸ್ಸಲ್ಲಿ ಟೆಕ್ನಿಕಲ್ ಕೋರ್ಸಸ್ ಇದೆ, ನಾನ್ ಟೆಕ್ನಿಕಲ್ ಕೋರ್ಸಸ್ ಇದೆ, ಆಮೇಲೆ ಡಿಪ್ಲೊಮೊ ಕೋರ್ಸ್ ಇದೆ, ಆಮೇಲೆ BCA ಕೋರ್ಸ್ ಇದೆ, MCA ಕೋರ್ಸ್ ಇದೆ, BSc ಕೋರ್ಸ್ ಇದೆ, ಆಮೇಲೆ BCA ಕೋರ್ಸ್ ಇದೆ, BBAದಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಇದೆ. ಹೀಗಾಗಿ ಟೋಟಲ್ ವಿ ಹ್ಯಾವ್ MBA ಕೋರ್ಸಸ್ ಇದೆ. MBAದಲ್ಲಿ 4 ಫ್ಲೇವರ್ಸ್ ಇದೆ. ಸೊ ಹಾಗಾಗಿ ಟೋಟಲ್ ವಿ ಹ್ಯಾವ್ 49 UG ಕೋರ್ಸಸ್ ವಿ ಆರ್ ರನ್ನಿಂಗ್ ಆ್ಯಂಡ್ 21 PG ಕೋರ್ಸಸ್ ಆ್ಯಂಡ್ ಆಲ್ PhD ಸ್ಟ್ರೀಮ್ಸ್ ವಿ ಆರ್ ರನ್ನಿಂಗ್. ಇವಾಗ ಎಲ್ಲ ಸ್ಟೂಡೆಂಟ್ಸೂ ಕೇವಲ ಪುಸ್ತಕಕ್ಕೆ ಸೀಮಿತ ಆಗಿರೋದಿಲ್ಲ. ಕೆಲವರಿಗೆ ನಂದೇನೋ ಇನೋವೇಷನ್ ಇರುತ್ತೆ, ನಂದೇನೋ ಕ್ರಿಯೇಟಿವಿಟಿ ಇರುತ್ತೆ, ಇದಕ್ಕೆ ನಂಗೆ ಸಪೋರ್ಟ್ ಸಿಗಬೇಕು ಅನ್ನೋ ಆಸೆ ಸಹ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಸ್ಟೂಡೆಂಟ್ಸ್ಗೆ ಎಂಕರೇಜ್ ಮಾಡ್ತೀರಾ? ಮಾಡೋದಿದ್ರೆ ಯಾವ ಥರ ಮಾಡ್ತೀರಾ ಅವರಿಗೆ? ಈಗ ಬರೀ ನಾವು ಕರಿಕ್ಯುಲಮ್ ಮಾತ್ರ ಕೊಡೋದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ವಿ. ಹಳೇದು ನಾವೆಲ್ಲ ವಿದ್ಯಾಭ್ಯಾಸ ಮಾಡಿದ್ದು ಬರೀ ಸಿಲೆಬಸ್ ಕೊಟ್ಟಿದ್ದು ಓದಿ ಬಿಟ್ಬಿಡ್ತಾ ಇದ್ವಿ. ಈಗ ಆ ಥರ ಇಲ್ಲ, ಕಾಂಪಿಟೇಟಿವ್ನೆಸ್ ಜಾಸ್ತಿ ಇದೆ. ಕಾಂಪಿಟೇಟಿವ್ನೆಸ್ ಜಾಸ್ತಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ನಾವು ಈ ಅಕಾಡೆಮಿಕ್ಸ್ ಕೊಡೋದ್ರ ಜೊತೆಗೆ ನಾವು ಕ್ರಿಯೇಟಿವಿಟಿ ಮತ್ತು ಇನೋವೇಷನ್ನು ಇದನ್ನೆಲ್ಲ ನಾವು ಅಡಾಪ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಅದಕ್ಕಾಗಿ ಅದ್ರ ಜೊತೆಗೆ ನಾವು ಈ ಅಕಾಡೆಮಿಕ್ ಪ್ರೋಗ್ರಾಮ್ ಜೊತೆಗೆ ನಾವು ಈಗ ಕ್ರಿಯೇಟಿವಿಟಿ ಕೊಡೋದು ಹೆಂಗೆ, ಅವರಿಗೆ ಇನೋವೇಷನ್ಸ್ ಥಾಟ್ಸ್ ಕೊಡೋದು ಹೆಂಗೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಸ್ತೀವಿ. ಯಾವ ಥರ ಮಾಡಿಸ್ತೀವಿ ಅಂದರೆ ವಿ ಕಂಡಕ್ಟ್ ಸೋ ಮೆನಿ ವರ್ಕ್ಶಾಪ್ಸ್. ಸೊ ಫ್ರಮ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸು, ಆಮೇಲೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಇದೆ ಇಂಡಿಯಾದಲ್ಲಿ, ಅದರಿಂದ ನಾವು ಕರೆಸ್ತೀವಿ ಎಕ್ಸ್ಪರ್ಟ್ಸ್ನ. ಕರೆಸ್ಬಿಟ್ಟು ಈ ಹುಡುಗರಿಗೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡಿಸ್ತೀವಿ ವರ್ಕ್ಶಾಪ್ ಥ್ರೂ. ಅದಲ್ಲದೆ ನಮ್ಮದು ಒಂದು ಐಡಿಯಾ ಲ್ಯಾಬ್ ಅಂತ ಸೆಟಪ್ ಮಾಡ್ತಾ ಇದ್ದೀವಿ. ಸೊ ಆ ಐಡಿಯಾ ಲ್ಯಾಬಲ್ಲಿ ಸೆಟಪ್ ಮಾಡಿರೋದ್ರಲ್ಲಿ ಏನಪ್ಪ ಇದೆ ಅಂದರೆ ಈ ಥರ ಐಡಿಯಾಸ್ ಬರುತ್ತೆ ಹುಡುಗನಿಗೆ. ನಾನು ಕ್ರಿಯೇಟಿವ್ ಐಡಿಯಾ ಇರ್ತದೆ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು, ಬಟ್ ಅದು ಒಂದು ಕಾನ್ಸೆಪ್ಚುವಲ್ ಇರುತ್ತೆ, ಅವನು ಇಂಪ್ಲಿಮೆಂಟ್ ಮಾಡಿರಲ್ಲ ಅದನ್ನ. ಸೊ ಈ ಐಡಿಯಾ ಲ್ಯಾಬಲ್ಲಿ ಈ ಕ್ಯಾನ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ಮಾಡಿ ಒಂದು ಪ್ರೋಟೋಟೈಪ್ ಥರ ಮಾಡ್ಬೋದು. ಪ್ರೋಟೋಟೈಪ್ ಮಾಡಿ ಅದು ಮಾಡಲು ಮಾಡಿ ಚೆಕ್ ಮಾಡ್ಬೋದು. ಸೊ ಇದು ಸರಿ ಬರ್ತಾ ಇದೆಯಾ ಇಲ್ಲೋ, ನನ್ನ ಐಡಿಯಾ ಪ್ರಕಾರ ಇದು ಬಂದಿದೆಯಾ, ಪ್ರೋಟೋಟೈಪ್ ಮಾಡಲಾಗಿದೆಯಾ, ಅದು ನನ್ನ ಐಡಿಯಾ ಪ್ರಕಾರ ವರ್ಕ್ ಆಗ್ತಾ ಇದೆಯಾ ಚೆಕ್ ಮಾಡಿ, ಅದು ಆಗಿಲ್ಲ ಅಂದರೆ ಮತ್ತೆ ರಿಫೈನ್ ಮಾಡ್ಬೋದು. ರಿಫೈನ್ ಮಾಡಿ ಮತ್ತೆ ಚೆಕ್ ಮಾಡ್ಬೋದು. ಸೊ ಟಿಲ್ ಯು ವಿಲ್ ಗೆಟ್ ಎ ಪರ್ಟಿಕ್ಯುಲರ್ ಔಟ್ಪುಟ್ ಇನ್ ದಟ್ ಪರ್ಟಿಕ್ಯುಲರ್ ಮಾಡಲಲ್ಲಿ. ಆ ಥರದ ಒಂದು ಐಡಿಯಾ ಲ್ಯಾಬ್ ಇದೆ ನಮ್ಮಲ್ಲಿ ಚೆಕ್ ಮಾಡಲಿಕ್ಕೋಸ್ಕರನೇ. ಅದನ್ನು ಈಗ ಮತ್ತು ಅದೇ ಥರ ನಾವು ಒಂದು ಇನೋವೇಷನ್ ವೀಕ್ ಅಂತ ಮಾಡ್ತೀವಿ. ಸೊ ದಟ್ 1 ವೀಕ್ ವಿಲ್ ರನ್. ಅದರಲ್ಲಿ ಏನು ಮಾಡುತ್ತೆ, ವಿದ್ಯಾರ್ಥಿಗಳೆಲ್ಲ ಈ ಥರ ಒಂದು ಐಡಿಯಾಸ್ನ ಪ್ರಿಪೇರ್ ಮಾಡ್ತಾರೆ, ಪ್ರೋಟೋಟೈಪ್ ಪ್ರಿಪೇರ್ ಮಾಡ್ತಾರೆ ವಿತ್ ದ ಹೆಲ್ಪ್ ಆಫ್ ಎಕ್ಸ್ಪರ್ಟ್ಸು. ಪ್ರೋಟೋಟೈಪ್ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ಇನೋವೇಷನ್ ವೀಕಲ್ಲಿ. ಅದರಲ್ಲಿ ಎಕ್ಸ್ಪರ್ಟ್ಸ್ ಬಂದಿರೋರು ಅವರು ಕೂಡ ಸಜೆಷನ್ಸ್ ಕೊಡ್ತಾರೆ. ಈ ಮಾಡಲಿಗೆ ಏನು ಚೇಂಜ್ ಮಾಡಬೇಕು, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ವಾಟ್ ಆರ್ ದ ಥಿಂಗ್ಸ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿಸ್, ಅದೆಲ್ಲ ಮಾಡ್ತಾರೆ. ವಿದ್ಯಾರ್ಥಿಗಳು ಅದನ್ನೆಲ್ಲ ಸಜೆಷನ್ಸ್ ತೊಗೊಂಡು ಆ ಮಾಡಲಲ್ಲಿ ಇನ್ಕ್ಲೂಡ್ ಮಾಡಿ ದೇ ವಿಲ್ ಸಿ ದಟ್ ಇಟ್ ವಿಲ್ ಕಮ್ ಅಪ್ ಟು ಎ ಪರ್ಟಿಕ್ಯುಲರ್ ಯೂಸಬಲ್ ಡಿಸೈನ್, ಅಂದರೆ ಅಪ್ಲಿಕೇಶನ್ ಮಾಡೋ ಥರ ಲೆವೆಲಿಗೆ ಬರುತ್ತದು. ಸೊ ಆ ಥರದ್ದು ನಾವು ಕಂಡಕ್ಟ್ ಮಾಡ್ತೀವಿ ಇನೋವೇಷನ್ ವೀಕ್ ಅಂತ. ಅದೇ ಥರ ಇಗ್ನಿಟ್ರಾನ್ ಅಂತ ಇದೆ. ಇಗ್ನಿಟ್ರಾನ್ ಕೂಡ ಟೆಕ್ನಿಕಲ್ ಇವೆಂಟು. ಅಲ್ಲೂ ಕೂಡ ಈ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ ಟು ಪ್ರೆಸೆಂಟ್ ದೇರ್ ಇನೋವೇಟಿವ್ ಐಡಿಯಾಸ್. ಈ ಥರದ್ದೆಲ್ಲ ಕಾಂಪಿಟೇಷನ್ಸ್ ಇರುತ್ತೆ. ಬೇರೆ ಬೇರೆ ಕಾಲೇಜ್ನೆಲ್ಲ ಕರೆಸಿ ನಾವು ಕಾಂಪಿಟೇಷನ್ ಮಾಡ್ತೀವಿ. ಸೊ ಈ ಥರದ್ದೆಲ್ಲ ಕಾರ್ಯಕ್ರಮ ಇರುತ್ತೆ. ಪ್ಲಸ್ ಅದಲ್ಲದೆ ಈಗ ಯಾರ್ದೋ ಮಾಡಲು ಸೆಲೆಕ್ಷನ್ ಆಗುತ್ತೆ. ಸೊ ಒಂದು ಯಾರೋ ವಿದ್ಯಾರ್ಥಿ ಮಾಡಿರ್ತಾರೆ, ಸೆಲೆಕ್ಷನ್ ಆಗುತ್ತೆ.
ಆ ಸೆಲೆಕ್ಷನ್ ಆಗೋದಕ್ಕೆ ನಮ್ಮಿಂದ ಯೂನಿವರ್ಸಿಟಿಯಿಂದನೇ ಫಂಡ್ ಮಾಡ್ತೀವಿ. ಸೊ ದಟ್ ಮಾಡೆಲ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಎ ಪ್ರಾಡಕ್ಟಿಗೆ ಕನ್ವರ್ಟ್ ಆದಮೇಲೆ ಅದನ್ನು ನಾವು ಅವರಿಗೆ ಸಪೋರ್ಟ್ ಕೊಡ್ತೀವಿ. ಸೊ ಪ್ರಾಡಕ್ಟ್ ಮಾಡಲಿಕ್ಕೆ ಸೊ ಆ ಥರದ್ದು ಇದೆ. ಸೊ ದಟ್ ದೇ ಕ್ಯಾನ್ ಬಿಕಮ್ ಎಂಟರ್ಪ್ರಿನರ್ಸ್ ಅನ್ನೋದು ಭಾಳ ಮುಖ್ಯವಾಗಿದೆ ಇವಾಗ. ಸೊ ಎಂಟರ್ಪ್ರಿನರ್ ಆಗಿ ಅವ್ನು ಕನ್ವರ್ಟ್ ಆಗಲಿಕ್ಕೆ ಆ ಥರ ಮಾಡೆಲ್ ಮಾಡಿ ನಮ್ಮ ಸಪೋರ್ಟಿಂದ ನಮ್ಮ ಈವನ್ ಫೈನಾನ್ಷಿಯಲ್ ಸಪೋರ್ಟ್ ಆಲ್ಸೋ ಅವರ್ ಮ್ಯಾನೇಜ್ಮೆಂಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಫಾರ್ ದಟ್. ಸೊ ದಟ್ ಇಟ್ ವಿಲ್ ಕನ್ವರ್ಟ್ ಎ ಪ್ರಾಡಕ್ಟ್. ಇದರಲ್ಲಿ ಏನು ಒಂದು ಅನುಭವ ಅಂದರೆ, ಸೊ ಇದರಲ್ಲಿ ವಿದ್ಯಾರ್ಥಿಗಳು ಒಬ್ಬರೇ ಇರೋಂಗಿಲ್ಲ. ಸೊ ನಮ್ಮ ಫ್ಯಾಕಲ್ಟಿ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಸೊ ಫ್ಯಾಕಲ್ಟಿಗಳು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಅದನ್ನು ಡಿಸೈನ್ ಮಾಡಿಸ್ತಾರೆ. ಸೊ ಇವನ್ ಫ್ಯಾಕಲ್ಟಿ is also going to learn, is going to implement his idea, and student is also going to learn, and student is also put his idea. So it all put together, they will come up with a particular product. So that is the idea, and ultimately at the last, if the student wants, he can become an entrepreneur using that product. So this is what we do in innovation thoughts. ಓಕೆ, ಈಗಿನ ಜನ್ರೇಷನ್ನಲ್ಲಿ ಇಂಡಸ್ಟ್ರಿಗೆ ಬೇಕಾಗಿರೋ ರೀತಿನಲ್ಲಿ ರೆಡಿ ಮಾಡಬೇಕು ಅಂತಂದರೆ ಕೇವಲ ಥಿಯರಿಟಿಕಲಿ ಅಂದರೆ ಕ್ಲಾಸ್ ರೂಮ್ ಲರ್ನಿಂಗು ಸಾಕಾಗೋದಿಲ್ಲ. ಅವರಿಗೆ ಈಗಿನ ತಕ್ಕಂಗೆ ಸಾಫ್ಟ್ ಸ್ಕಿಲ್ಸ್ ಬೇಕು, ಮತ್ತು ಜೊತೆಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಹ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಯೂನಿವರ್ಸಿಟಿನಲ್ಲಿ ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ? ಕಾಂಪಿಟೇಷನ್ ಇಸ್ ವೆರಿ ಮಚ್. ಓನ್ಲಿ ನಾವು ಕ್ಲಾಸ್ ರೂಮ್ ಟೀಚಿಂಗು, ಓಲ್ಡ್ ಮೆಥಡ್ ಆಫ್ ಸಿಲೆಬಸ್ ಪರ್ಫಾರ್ಮೆನ್ಸ್ ಅದೆಲ್ಲ ನಾವು ಕೊಡ್ತಾ ಹೋದರೆ ಅದು ಸಾಕಾಗೋದಿಲ್ಲ. ಸೊ ಅದರ್ ದ್ಯಾನ್ ದಟ್ ದೇ ನೀಡ್ ಎಕ್ಸ್ಟ್ರಾ ಸ್ಕಿಲ್ ಟ್ರೈನಿಂಗ್ಸ್. ಸೊ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಆಗಿರ್ಬೋದು, ಕಮ್ಯುನಿಕೇಷನ್ ಟ್ರೈನಿಂಗ್ ಆಗಿರ್ಬೋದು. ಅದಕ್ಕೆ ಆದ ನಮಗೆ ಕಾಂಪಿಟೆನ್ಸಿ ಸೆಲ್ ಅಂತ ಒಂದು ಸಪ್ರೇಟ್ ಸೆಲ್ ಇದೆ. ಸೊ ವಾಟ್ ದೇ ಡೂ ಇಸ್ ಕಂಟಿನ್ಯೂಸ್ಲಿ ದೇ ಪ್ರಿಪೇರ್ ದಿಸ್ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆ್ಯಂಡ್ ದೇ ಡೆಲಿವರ್ ಫಾರ್ ದ ಸ್ಟೂಡೆಂಟ್ಸ್. ಸೊ ಅದರಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಫ್ರಮ್ ಫಸ್ಟ್ ಸೆಮಿಸ್ಟರ್ ಟು ದ ಲಾಸ್ಟ್ ಸೆಮಿಸ್ಟರ್ they give different kind of trainings in competency ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರಲ್ಲಿ. ಸೊ ಹೆಂಗೆ ಅದನ್ನು ಪ್ರಿಪೇರ್ ಮಾಡಿರ್ತಾರೆ ಅಂದರೆ, ಫಸ್ಟ್ ಸೆಮಿಸ್ಟ್ರಲ್ಲಿ ಆ ಹುಡುಗಂಗೆ ಏನು ಸ್ಕಿಲ್ಸ್ ಬೇಕಾಗುತ್ತೆ ಎಕ್ಸ್ಟ್ರಾ ಅಪಾರ್ಟ್ ಫ್ರಮ್ ಸಿಲೆಬಸ್ ಅದನ್ನು ಕೊಡ್ತಾರೆ. ಸೆಕೆಂಡ್ ಸೆಮಿಸ್ಟರ್ಗೆ ಏನು ಬೇಕಾಗುತ್ತೆ, ಥರ್ಡ್ಗೆ ಏನು ಫೋರ್ತ್. ಸೊ ಟಿಲ್ ದ 8th ಸೆಮಿಸ್ಟರ್ ಯು ವಿಲ್ ಬಿ put on different stages of training, so that at the end of 8th semester you will be equipped with all skill based programs. ಅವನಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಸೊ ದಟ್ ಇಟ್ ವಿಲ್ ಹೆಲ್ಪ್ ಹಿಮ್ ಟು ಎಂಟರ್ ಇನ್ ಟು ದ ಇಂಡಸ್ಟ್ರಿ. ಸೊ ಈ ಥರ ನಾವು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಕಾಂಪಿಟೆನ್ಸಿ ಸೆಲ್ಲಿಂದ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಎಲ್ಲ ಹುಡುಗರಿಗೆ ಕಂಪಲ್ಸರಿ ದೇ ಶುಡ್ ಪಾಸ್ ಥ್ರೂ ದಿಸ್ ಟ್ರೈನಿಂಗ್. ಸರಿನಾ, ನೀವು ಹೇಳ್ತಾ ಇದ್ರಿ ಒಂದಷ್ಟು ಈವೆಂಟ್ಸ್ ಎಲ್ಲ ಮಾಡ್ತೀವಿ, ಸ್ಟೂಡೆಂಟ್ಸ್ ನಾವು ಎಂಗೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಈಗ ಕೆಲವರು ಹೇಗಿರ್ತಾರೆ ಅಂದರೆ, ಈಗ ಕ್ಲಾಸ್ ರೂಮ್ನಲ್ಲಿ ಪಾಠ ಕೇಳಿ ಅದನ್ನು ಓದಿದ್ರೆ ಸಾಕು ಅನ್ನೋ ಥರ ಇರುತ್ತೆ. ಅಂಥವ್ರನ್ನೂ ಸಹ ನೀವು ಇಂಥ ಈವೆಂಟ್ಸಿಗೆಲ್ಲ ನೀವು ರೆಡಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಯಾಂಪಸ್ನಲ್ಲಿ ಅವರಿಗೆ ಅದು ಒಂದು ಎಂಕರೇಜ್ಮೆಂಟು, ಇನ್ನೊಂದು ಅವ್ರನ್ನ ಕ್ಯಾಂಪಸ್ನಲ್ಲಿ ಯಾವ ರೀತಿ ರೆಡಿ ಮಾಡ್ತೀರಾ, ಅವ್ರು ಇದರಲ್ಲಿ ಇನ್ವಾಲ್ವ್ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ. ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಇದೆ, ಅದು ಇಂಡಸ್ಟ್ರಿ ಇಂಟರ್ನ್ಶಿಪ್ ಅಂತೇಳಿ. ಓಕೆ, ಈ ಇಂಡಸ್ಟ್ರಿಪಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈ ಅರ್ಲಿ ನಾವು ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿ ಜೊತೆ ಟೈಅಪ್ ಮಾಡಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ಹೆಂಗಿತ್ತು ಅಂದರೆ, ಫೈನಲ್ ಇಯರ್ ಬಂದ ಮೇಲೆ ದೇ ಯೂಸ್ ಟು ಸೆಂಡ್ ಫಾರ್ ದ ಇಂಡಸ್ಟ್ರಿ ಇಂಟರ್ನ್ಶಿಪ್ಗೋಸ್ಕರ ಹೋಗ್ತಾ ಇದ್ರು. ಈಗ ನಾವೇನು ಮಾಡ್ತೀವಿ, ಇಂಡಸ್ಟ್ರಿ ಜೊತೆ ಜಾಸ್ತಿ ಟೈಅಪ್ ಆಗಲಿ, ಇಂಡಸ್ಟ್ರಿ ಜೊತೆ ಅವರಿಗೆ ಜಾಸ್ತಿ ಒಡನಾಟ ಬೆಳೀಲಿ ಅಂತೇಳಿ ವಿ ಇಂಟ್ರೊಡ್ಯೂಸ್ ದಟ್ ಪ್ರೋಗ್ರಾಮ್ ಇನ್ 4th ಸೆಮಿಸ್ಟರ್ ಇಟ್ಸೆಲ್ಫ್. 4th ಸೆಮಿಸ್ಟರ್ ಇದ್ದಾಗೆ ಒಂದು 2 months ಅವ್ರಿಗೆ ಇಂಡಸ್ಟ್ರಿ ಟೈಅಪ್ ಮಾಡಿಸ್ತೀವಿ. 5th ಸೆಮಿಸ್ಟರ್ ಇದ್ದಾಗ 2 months ಮಾಡ್ತೀವಿ. 6th ಸೆಮಿಸ್ಟರ್ ಇದ್ದಾಗ 2 months ಮಾಡ್ತೀವಿ. ಸೊ ಟೋಟಲಿ 6 months 4th, 5th, 6th. ಸೊ ದೇ ಶುಡ್ ವರ್ಕ್ ವಿತ್ ಅ ಇಂಡಸ್ಟ್ರಿ. ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ, ಸೊ ಈಸ್ ಗೋನ್ ಟು ಲರ್ನ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿ ವರ್ಕಿಂಗ್ ಆ್ಯಂಡ್ ವಾಟ್ ಆರ್ ದ ಎನ್ವಿರಾನ್ಮೆಂಟ್ ಆಫ್ ದ ಇಂಡಸ್ಟ್ರಿ. ವಾತಾವರಣ ಹೆಂಗಿದೆ ಇಂಡಸ್ಟ್ರಿನಲ್ಲಿ, ಅಲ್ಲಿ ಹೋಗಿ ಇನ್ನೂ ಅವ್ನು ಏನೇನು ಕಲಿಬೇಕಾಗತ್ತೆ. ಯಾಕಂದರೆ ನಾವು ಸಿಲೆಬಸ್ ಏನು ಕಲಿಸ್ತಾ ಇರ್ತೀವಲ್ಲ ಅದು ಒಂದು ಭಾಗ, ಇನ್ನೊಂದು ಭಾಗ ಅದನ್ನೆಲ್ಲ ಅವ್ನು ಕಲ್ತ್ಬಿಟ್ಟು ಈ ಅಷ್ಟು ಅಪ್ಲೈಯಿಂದ ಇಂಡಸ್ಟ್ರಿನಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಇಂಡಸ್ಟ್ರಿನಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಇಟ್ಸ್ ಟೇಕ್ ಸಮ್ ಟೈಮ್ ಟು ಅಡಾಪ್ಟ್ ಟು ಇಂಡಸ್ಟ್ರಿ ಎನ್ವಿರಾನ್ಮೆಂಟ್. ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಅರ್ಲಿ ಅವರಿಗೆ ನಾವು ಎಕ್ಸ್ಪೀರಿಯನ್ಸ್ ಅದನ್ನ ಕೊಡಿಸಿ. ಸೊ 6 months ಮೊದಲೇ ಯು ವಿಲ್ ಬಿ ರೆಡಿ ಫಾರ್ ದ ಇಂಡಸ್ಟ್ರಿ ವರ್ಕಿಂಗ್ ಎನ್ವಿರಾನ್ಮೆಂಟಿಗೆ. ಸೊ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದಟ್ ಒನ್ಸ್ ಅಗೇನ್. ಆಮೇಲೆ ಇನ್ನೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ. ಸೊ ದಟ್ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಇಂಡಸ್ಟ್ರಿ ಟೈಅಪ್ಸ್ ಜೊತೆ ಮಾಡ್ಕೊಳ್ಳುತ್ತೆ, MOU ಮಾಡ್ಕೊಳ್ಳುತ್ತೆ ಇಂಡಸ್ಟ್ರಿ ಜೊತೆ. ಇಂಟರ್ನ್ಶಿಪ್ಪಿಗೆ ಕಳಿಸ್ಲಿಕ್ಕೋಸ್ಕರನೇ ನಾವು ಅದನ್ನು ಪ್ರಿಪೇರ್ ಮಾಡ್ತೀವಿ. ಬಿಕಾಸ್ ಇಂಡಸ್ಟ್ರಿಗೂ ಕೂಡ ಅಂಥವರೇ ಬೇಕು, ರೆಡಿಯಾಗಿರೋ ಸ್ಟಫೇ ಬೇಕು. ಹಾಗಾಗಿ ದೇ ವಿಲ್ ಟೇಕ್ ಅವರ್ ಆಲ್ ಸ್ಟೂಡೆಂಟ್ಸ್ ಡೈರೆಕ್ಟ್ಲಿ ಇನ್ ಟು ದ ವರ್ಕ್ ಕಲ್ಚರ್.
ಸೊ ಈ ಥರದೊಂದು ಸೆಟಪ್ ನಾವು ಮಾಡ್ಕೊಂಡಿದ್ದೀವಿ. MOU ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ನೀವು ಒಂದಷ್ಟು ಸೈನ್ಸ್ ಸಹ ಮಾಡಿದ್ದೀರಾ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ ಆಂಗಲಲ್ಲಿ ಯೋಚನೆ ಮಾಡಿದ್ರೆ? ಈಗ MOU ಅಂದರೆ ನೋಡಿ, ಈಗ ನಾವು ಒಂದು ಮೋರ್ ದ್ಯಾನ್ 100 ಕಂಪ್ನೀಸ್ ಜೊತೆ ನಾವು MOU ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಆ ಕಂಪ್ನಿ ಜೊತೆ MOU ಮಾಡಿರೋದ್ರಿಂದ ಬೇರೆ ಬೇರೆ ಸ್ಟ್ರೀಮ್ ಸ್ಟೂಡೆಂಟ್ಸ್ ಇರ್ತಾರೆ. ಬೇರೆ ಬೇರೆ ಸ್ಟ್ರೀಮ್ ಸ್ಟೂಡೆಂಟ್ಸು ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗಿ ಅವರು ಕೆಲಸ ಮಾಡ್ತಾರೆ. ಸೊ MOU ನಮ್ದು ಆಲ್ರೆಡಿ ಇರೋದ್ರಿಂದ ಕಂಪ್ನಿಗಳು ಏನು ಮಾಡ್ತಾರೆ, ಡೈರೆಕ್ಟ್ಲಿ ದೇ ಟೇಕ್ ಅವರ್ ಸ್ಟೂಡೆಂಟ್ಸ್ ತೊಗೊಂಡ್ಬಿಟ್ಟು ಅವರ ವಾತಾವರಣಕ್ಕೆ ಏನು ಬೇಕೋ ಅದನ್ನು ಟ್ರೈನಿಂಗ್ ಕೊಟ್ಟು ದೇ ವಿಲ್ ಬಿ ಪುಟ್ ಆನ್ ದ ಜಾಬ್. ಸೊ ಇದು ಅಡ್ವಾಂಟೇಜ್. ನಾವು ಯಾಕಂದರೆ ಆಲ್ರೆಡಿ ಅವ್ರ ಜೊತೆ ಪಾರ್ಟ್ನರ್ ಇರ್ತೀವಿ, ಹಾಗಾಗಿ ಹೋಗಿ ಡೈರೆಕ್ಟಾಗಿ ತೊಗೊಂಡ್ಬಿಡ್ತಾರೆ. ಅದು ಒಂದು ಪ್ಲಸ್ ಪಾಯಿಂಟ್. ಅದ್ರ ಜೊತೆ ನಾವೇನು ಮಾಡ್ತೀವಿ, ಈಗ ಬೇರೆ ಯೂನಿವರ್ಸಿಟಿಗಳ ಜೊತೆನೂ MOU ಮಾಡ್ಕೊಳ್ತೀವಿ. ಆ ಇಂಟರ್ನ್ಯಾಷನಲ್ MBAದಲ್ಲಿ ಏನು ಮಾಡ್ತೀವಿ, 1 year ಸ್ಟೂಡೆಂಟ್ ವಿಲ್ ಸ್ಟಡಿ ಇನ್ ಅವರ್ ಯೂನಿವರ್ಸಿಟಿ ಆ್ಯಂಡ್ 1 year ಯು ವಿಲ್ ಸ್ಟಡಿ ಇನ್ UK, ಡಿ ಮಾಂಟ್ಫೋರ್ಟ್ ಯೂನಿವರ್ಸಿಟಿನಲ್ಲಿ. ಸೊ 1 MBA ಡಿಗ್ರಿ ವಿಲ್ ಗಿವ್ ಇಟ್ ಫ್ರಮ್ ಅವರ್ ಯೂನಿವರ್ಸಿಟಿ ಆ್ಯಂಡ್ 1 MBA ಡಿಗ್ರಿ ವಿಲ್ ಗಿವ್ ಇಟ್ ಫ್ರಮ್ ಡಿ ಮಾಂಟ್ಫೋರ್ಟ್ ಯೂನಿವರ್ಸಿಟಿ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ 2 years ವರ್ಕಿಂಗ್ ವೀಸಾ ಅವರಿಗೆ ಕೊಡ್ತಾರೆ UK-ನಲ್ಲಿ. ಸೊ ಇದು ಅಡ್ವಾಂಟೇಜ್. ಕಮ್ಯುನಿಟಿ ಎಂಗೇಜ್ಮೆಂಟ್ ಇದು ಸಹ ತುಂಬ ಮುಖ್ಯ. ಅದಕ್ಕೆ ನಿಮ್ಮಲ್ಲಿ ಆಪ್ಷನ್ಸ್ ಇದೆಯಾ? ಇನ್ನು ಇದ್ರ ಜೊತೆಗೆ ಕೆಲವು ಸ್ಟೂಡೆಂಟ್ಸ್ಗೆ ನನ್ನ ಬ್ರಾಂಚಲ್ಲಿ ಓದ್ತಾ ಇದ್ದೀನಿ, ಬಟ್ ಈ ಬೇರೆ ಬ್ರಾಂಚ್ನ ಈ ಸಬ್ಜೆಕ್ಟ್ ನಂಗೆ ತುಂಬ ಫೇವ್ರೇಟು, ನಾನು ಇದು ಕಲಿಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ ರೀತಿ ಓಪನ್ ಎಲೆಕ್ಟಿವ್ ಕೋರ್ಸಸ್ಗೆ ಆಪ್ಷನ್ಸ್ ಇದೆಯಾ ನಿಮ್ಮಲ್ಲಿ? ಫ್ಲೆಕ್ಸಿಬಿಲಿಟಿ ಇದೆಯಾ ಅದನ್ನು ತಗೊಳ್ಳೋ ಅಷ್ಟು? ಹೌದು, ನಮ್ಮಲ್ಲಿ ಕಮ್ಯುನಿಟಿ ಎಂಗೇಜ್ಮೆಂಟ್ಗೆ NSS ಮತ್ತು NCC ಅಂತೇಳಿ 2 ಭಾಗಗಳಿದಾವೆ. ಆ NSS NCCನಲ್ಲಿ ಅವ್ರು ಏನು ಮಾಡ್ತಾರೆ, ಈ ಕಮ್ಯುನಿಟಿ ಸರ್ವಿಸಸ್ಸು, ಸೊಸೈಟಿಯಲ್ ಸರ್ವಿಸಸ್ಸು ಅದೆಲ್ಲ ಮಾಡ್ತಾ ಇರ್ತಾರೆ. ಸೊ NCC ಅಂದರೆ ನಿಮಗೆ ಗೊತ್ತು. ಸೊ NCC ಪಾರ್ಟ್ ಆಫ್ ನಮ್ಮ ರಕ್ಷಣಾ ವ್ಯವಸ್ಥೆದ ಒಂದು ಪಾರ್ಟ್ ಇರುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ದೇಶಭಕ್ತಿ ಬಗ್ಗೆ, ದೇಶ ಕಾಯೋದು ಹೆಂಗೆ, ದೇಶದ ಅಭಿಮಾನ ಹೆಂಗೆ ಬಳಸ್ಕೊಳ್ಳೋದು ಅದೆಲ್ಲ ಹೇಳ್ಕೊಡ್ತಾರೆ NCCನಲ್ಲಿ. NSS ಅಲ್ಲಿ ಏನು ಮಾಡ್ತಾರೆ, ಸೋಷಲ್ ವರ್ಕ್ಸ್ನ ಹೆಂಗೆ ಮಾಡೋದು, ಸರೌಂಡಿಂಗ್ ಇದನ್ನು ನಾವು ಹೆಂಗೆ ಕ್ಲೀನ್ ಇಟ್ಕೊಳ್ಳೋದು, ಆಮೇಲೆ ಬೇರೆ ಬೇರೆ ಥರದ ಕಾರ್ಯಕ್ರಮಗಳು, ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಮೆಡಿಕಲ್ ಕ್ಯಾಂಪ್ ಹಾಕ್ಸಿರ್ಬೋದು, ಈ ಥರದ್ದೆಲ್ಲ ಹೋಗಿ ಸರ್ವಿಸಸ್ ಕೊಡ್ತಾರೆ. ಸೊ ಅದರಲ್ಲಿ NSS ಅಲ್ಲಿ ಅದು ವರ್ಕೌಟ್ ಆಗುತ್ತೆ. ಸ್ಪೋರ್ಟ್ಸಲ್ಲಿ ಹೆಂಗಿದೆ ಅಂದರೆ, ನಮ್ಮದು GM ಲೀಗ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ GM ಲೀಗ್ ಬಂದ್ಬಿಟ್ಟು ಇಟ್ ಈಸ್ ಆ್ಯಸ್ ಈಕ್ವಲೆಂಟ್ ಟು ದ IPL ಅಲ್ಲಿ ಹೆಂಗೆ ನಡೆಯುತ್ತೆ ಮ್ಯಾಚಸ್ಸು, ಸೇಮ್ ನಾವು GM ಲೀಗಲ್ಲಿ ಕೂಡ ಮಾಡ್ತೀವಿ. ಅದೇ ಥರ ನಾಟ್ಯ ರಂಗ ಅಂತ ಇದೆ, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್, ಆ ಫಾರ್ಮೆಟಲ್ಲಿ ನಾಟ್ಯ ರಂಗ ಅಂತ ಮಾಡ್ತೀವಿ. ಅದೇ ಥರ ಜ್ಞಾನ ಯೋಧ ಅಂತ ಇದೆ. ಜ್ಞಾನ ಯೋಧ ಇಸ್ ಪ್ಯೂರ್ಲಿ ನಾಲೆಜ್ ಬೇಸ್ಡ್. ಸೊ ಅವ್ರ ಸ್ಟೂಡೆಂಟ್ಗೆ ನಾಲೆಜ್ ಎಷ್ಟಿದೆ ಅದು ಬೇರೆ ಬೇರೆ ಹಂತದಲ್ಲಿ ಅವ್ರನ್ನ ಚೆಕ್ ಮಾಡ್ತಾ ಹೋಗಿ ಫಿಲ್ಟರ್ ಮಾಡಿ ಲಾಸ್ಟಿಗೆ ಎಷ್ಟು ನಾಲೆಜ್ ಅವನಿಗಿದೆ ಅನ್ನೋದ್ರ ಬಗ್ಗೆ ಅದಕ್ಕೊಂದು ಅವಾರ್ಡ್ ಕೊಡ್ತೀವಿ, ಜ್ಞಾನ ಯೋಧ ಅಂತ. ಸೊ ಈಗ ಈ ಥರ ಡಿಫ್ರೆಂಟ್ ಕಾರ್ಯಕ್ರಮನ ಮಾಡ್ತೀವಿ. ಆಮೇಲೆ ನಮ್ಮ ಮಲ್ಲಿಕಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಎವ್ರಿ ಇಯರು. ಆ ಪ್ರೋಗ್ರಾಮ್ಗೆ ಒಳ್ಳೊಳ್ಳೆ ಆರ್ಟಿಸ್ಟ್ ಕರೆಸ್ತೀವಿ, ಫಿಲಿಮ್ ಆರ್ಟಿಸ್ಟ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು. ಸೊ ವೆರಿ ಗುಡ್ ಸಿಂಗರ್ಸ್ ಅವನ್ನ ಲಾಸ್ಟ್ ಟೈಮೆಲ್ಲ ರಾಜೇಶ್ ಕೃಷ್ಣ ಕರೆಸಿದ್ವಿ. ಈ ಥರ ಬೇರೆ ಬೇರೆ ಆ್ಯಕ್ಟರ್ಸ್ ಕರೆಸಿ ಹುಡುಗರು ಕೂಡ ತುಂಬ ಉತ್ಸಾಹದಿಂದ ಪಾಲ್ಗೊಂಡು ಅವ್ರ ಕಡೆಯಿಂದ ಅವಾರ್ಡ್ಸ್ ಎಲ್ಲ ಕೊಡಿಸ್ತೀವಿ. ಸೊ ಹಾಗಾಗಿ ಇವನ್ ವಿ ಆರ್ ಗೋಯಿಂಗ್ ಟು ಗಿವ್ ಮಚ್ ಕಾನ್ಸಂಟ್ರೇಷನ್ ಆನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಆಲ್ಸೋ. ಇನ್ಫ್ರಾಸ್ಟ್ರಕ್ಚರ್ ತುಂಬ ಟಾಪಲ್ಲಿದೆ. ಫಾರ್ ಎಕ್ಸಾಂಪಲ್ ಫೀಲ್ಡ್ಸ್ ಆಗಿರ್ಬೋದು, ಕ್ರಿಕೆಟ್ ಫೀಲ್ಡ್ ಆಗಿರ್ಬೋದು, ಫುಟ್ಬಾಲ್ ಗ್ರೌಂಡ್ ಆಗಿರ್ಬೋದು. ಸೊ ನಮ್ಮಲ್ಲಿ ಟಾಪ್ ಅಂದರೆ ಈ ಇನ್ಫೋಸಿಸ್ದು ಹೆಂಗೆ ಸ್ಪೋರ್ಟ್ಸ್ ಗ್ರೌಂಡ್ಸ್ ಇದೆ, ಅದೇ ಮಾದರಿಯಲ್ಲಿ ನಮ್ಮ ಯೂನಿವರ್ಸಿಟಿನಲ್ಲಿ ಮಾಡಿಕೊಟ್ಟಿದ್ದೀವಿ. ಸೊ ತುಂಬ ಒಳ್ಳೆ ಟ್ರ್ಯಾಕ್ಸ್ ಇದ್ದಾವೆ, ದೊಡ್ಡ ಗ್ರೌಂಡ್ ಇದೆ. ಸೊ ಎಲ್ಲ ರೀತಿಯ ಸ್ಪೋರ್ಟ್ಸ್ನ ಅವರು ಆಟ ಆಡ್ಬೋದು ಅದರಲ್ಲಿ. ಅದೇ ಥರ ಜಿಮ್ ಫೆಸಿಲಿಟಿ ಟಾಪ್ ಇದೆ. ಎಲ್ಲ ಲೇಡೀಸ್ ಹಾಸ್ಟೆಲಲ್ಲಿ ನಮ್ಮಲ್ಲಿ ಹಾಸ್ಟೆಲ್ಸ್ ಇದೆ, ಬಾಯ್ಸ್ ಹಾಸ್ಟೆಲ್ಸ್ ಇದೆ, ಲೇಡೀಸ್ ಹಾಸ್ಟೆಲ್ ಇದೆ. ಬಾಯ್ಸ್ ಹಾಸ್ಟೆಲ್ ಕೂಡ ನಮ್ಮಲ್ಲಿ ಜಿಮ್ ಇದೆ, ಲೇಡೀಸ್ ಹಾಸ್ಟೆಲ್ ಕೂಡ ಜಿಮ್ ಇದೆ. ಇವನ್ ಹಾಸ್ಟೆಲ್ಸ್ ಕೂಡ ಆರ್ ವೆರಿ ಗುಡ್ ಸ್ಟ್ಯಾಂಡರ್ಡ್. ಸೊ ನಮ್ಮದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಹಾಸ್ಟೆಲ್ ರನ್ ಮಾಡ್ತೀವಿ, ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು. ಪ್ಲಸ್ ಇವನ್ ಫೆಸಿಲಿಟೀಸ್ ಕೂಡ ನಮ್ಮಲ್ಲಿ ಫೆಸಿಲಿಟೀಸ್ ಬಂದರೆ ಈಗ ಕ್ಲಾಸ್ ರೂಮ್ಸು, ಅದಾದಮೇಲೆ ನೆಕ್ಸ್ಟು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಸು, ಆಮೇಲೆ ಲೈಬ್ರರಿ, ಈ ಥರದ್ದೆಲ್ಲ. ಸೊ ಕ್ಲಾಸ್ ರೂಮ್ಸ್ ಕೂಡ ಎಲ್ಲ ವಿ ಆರ್ ಕವರ್ಡ್ ವಿತ್ ಇದು ಆನ್ಲೈನ್ ಟೀಚಿಂಗಿಗೆ ಏನೇನು ಬೇಕಾಗುತ್ತೆ ಅದಷ್ಟು ಕ್ಲಾಸ್ ರೂಮ್ಸಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಪ್ಲಸ್ ಲೈಬ್ರರಿ ಅಂತೂ ಟಾಪ್ ಇದೆ ನಮ್ಮಲ್ಲಿ. ಟಾಪ್ ಅಂದರೆ ನಮ್ಮ ಕರ್ನಾಟಕದಲ್ಲೇ ಟಾಪ್ ಇದೆ ಲೈಬ್ರರಿ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೈಬ್ರರಿ ಇದೆ. ಅದರಲ್ಲಿ ಏನು ಮಹತ್ವ ಅಂದರೆ, ಒಬ್ಬ ಹುಡುಗ ಹೋಗಿ ಲೈಬ್ರರಿಲಿ ಕೂತ್ಕೊಂಡ್ರೆ ಅವನಿಗೆ ಓದೋ ಒಂದು ಮೂಡ್ ಬರಬೇಕು, ವಾತಾವರಣ ಹಂಗಿರಬೇಕು. ಸೊ ದಟ್ ಈ ಶುಡ್ ನಾಟ್ ಗೋ ಅವೇ ಫ್ರಮ್ ಬುಕ್ಸ್ ಆ್ಯಂಡ್ ಆಲ್ ಅಥವಾ ವರ್ಕಿಂಗಲ್ಲಿ. ಆ ಥರದ್ದು ಒಂದು ಫೆಸಿಲಿಟಿ ಇದೆ ಲೈಬ್ರರಿಲಿ, ಹಾಗಾಗಿ ಟಾಪಲ್ಲಿದೆ. ಆಮೇಲೆ ಬೇರೆ ಬೇರೆ ಲ್ಯಾಬ್ಸ್ ಆಗಿರ್ಬೋದು, ನಮ್ಮಲ್ಲಿ ಟಾಪ್ ಲ್ಯಾಬ್ಸ್ ಇದೆ. ಸೊ ಅದರಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಆರ್ ವೆರಿ ಕೀನ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಅದು ಮತ್ತು
ಫ್ಯಾಕಲ್ಟಿ ಕ್ವಾಲಿಟಿ, ಇವೆರಡರಲ್ಲಿ ದೇ ಓಂಟ್ ಕಾಂಪ್ರಮೈಸ್. ಟಾಪ್ ಕ್ವಾಲಿಟಿ ಫ್ಯಾಕಲ್ಟಿ ಇರಬೇಕು, ಟಾಪ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅನ್ನೋದೇ ನಮ್ಮ ಮ್ಯಾನೇಜ್ಮೆಂಟ್ ಗೋಲ್. ಹಾಗಾಗಿ ದೇ ಕಾನ್ಸಂಟ್ರೇಟ್ ಮಚ್ ಆನ್ ದೀಸ್ ಟು ಫ್ಯಾಕ್ಟರ್ಸ್ ಸೊ ದಟ್ ಸ್ಟೂಡೆಂಟ್ಸ್ ಅವ್ರಿಗೆ ಒಂದು ಒಳ್ಳೆ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗುತ್ತೆ ಅನ್ನೋದು ಅವ್ರದ್ದೊಂದು ಗುರಿ. ಇನ್ನು ಇಷ್ಟೆಲ್ಲ ನೀವು ಹೇಳಿದ್ಮೇಲೆ ನಿಮ್ಮ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್ ಬಗ್ಗೆನೂ ಹೇಳಿಬಿಡಿ ಸರ್. ಆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸಲ್ಲಿ ನಮ್ಮಲ್ಲಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತ ಒಂದು ಕಾರ್ಯಕ್ರಮ ಮಾಡಿದರು ಆಲ್ ಇಂಡಿಯಾದಲ್ಲಿ. ಸೊ ಆಲ್ ಇಂಡಿಯಾದಲ್ಲಿ ವಿಶಾಖಪಟ್ಟಣಮಲ್ಲಿ ಅದು ಒಂದು ಕಾಂಪಿಟೇಷನ್ ನಡೀತು, ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತೇಳಿ. ಸೊ ಅದರಲ್ಲಿ ಏನಪ್ಪ ಅಂದರೆ ನಮ್ಮ ಹಲವಾರು ಸ್ಟೂಡೆಂಟ್ಸು ಭಾಗವಹಿಸಿದ್ರು ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್. ಅದರಲ್ಲಿ ಫಸ್ಟು ನಮ್ಮದು ಪ್ರೈಸ್ ಬಂತು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್. ಅದಾದಮೇಲೆ ಅಲ್ಲಿಂದ ಸಿಂಗಪೂರ್ಗೆ ನಮ್ಮ ಹುಡುಗರು ಸೆಲೆಕ್ಟ್ ಆದರು, ನಮ್ಮ ಇಂಡಿಯಾ ರೆಪ್ರೆಸೆಂಟ್ ಮಾಡಲಿಕ್ಕೆ ಸಿಂಗಪೂರಲ್ಲಿ ಹ್ಯಾಕಥಾನ್ಗೆ ಸೆಲೆಕ್ಟ್ ಆಗಿದ್ರು. ಅದು ಒಂದು ಅಚೀವ್ಮೆಂಟ್ ಇದೆ. ಆಮೇಲೆ ಹಲವಾರು ರೀತಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಬೇರೆ ಬೇರೆ ಟೆಕ್ನಿಕಲ್ ಪೇಪರ್ ಪ್ರೆಸೆಂಟೇಷನ್ಸ್ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಷನ್ಸ್ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು, ಹೊರ ರಾಜ್ಯದಲ್ಲಾಗಿರ್ಬೋದು, ಹೊರ ದೇಶದಲ್ಲಾಗಿರ್ಬೋದು, ಈ ಥರದ್ದೆಲ್ಲ ಬೇರೆ ಬೇರೆ ಹೋಗಿ ಅವರು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಗುಡ್ ಪ್ರೈಸಸ್ ಎಲ್ಲ ದೇ ಆರ್ ಗೆಟಿಂಗ್ ಇಟ್. ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಾರೆ. ಅವರಿಗೆಲ್ಲ ಹಣಕಾಸಿನ ಏನು ಸಹಾಯ ಬೇಕು ಅದನ್ನೆಲ್ಲ ಅವರು ಮಾಡಿಕೊಟ್ಟು ಹುಡುಗರನ್ನ ಬೇರೆ ಬೇರೆ ಕಡೆ ಕಾಂಪಿಟೇಷನ್ ಕಳಿಸಿ. ಸೊ ಅವ್ರಿಗೂ ಕೂಡ ಬೇರೆ ಬೇರೆ ವಾತಾವರಣ ಎಲ್ಲ ಗೊತ್ತಾಗಬೇಕು, ಏನು ನಡೀತದೆ ಏನಿಲ್ಲ ಹೊರಗಡೆ, ಯಾವ ಥರ ಕಾಂಪಿಟೇಷನ್ ನಾವು ಗೆಲ್ಲಬೇಕು, ಏನು ಮಾಡಬೇಕು, ಅದಕ್ಕೆ ಕೂಡ ಅವರು ಸಪೋರ್ಟ್ ಮಾಡ್ತಾರೆ ಹಣಕಾಸಿನ ಇದರಲ್ಲಿ. ಪ್ಲಸ್ ನಮ್ಮ ಫ್ಯಾಕಲ್ಟಿನ ಕೂಡ ಪೂರಕವಾಗಿ ಅವ್ರನ್ನ ತಯಾರು ಮಾಡ್ತಾರೆ. ಸೊ ಫ್ಯಾಕಲ್ಟಿ ವೃಂದ ಆ ಥರ ಇದೆ, ಅವ್ರನ್ನೆಲ್ಲ ಕಾಂಪಿಟೇಟಿವ್ ಆಗಿ ತಯಾರು ಮಾಡಿ ಆ ಕಾಂಪಿಟೇಷನ್ಗಳಿಗೆ ಕಲಿಸಿ ದೇ ವಿಲ್ ಸಿ ದ್ಯಾಟ್ ದೇ ವಿಲ್ ಗೆಟ್ ಗುಡ್ ಪ್ರೈಸಸ್ ಇನ್ ದ್ಯಾಟ್. ಈ ಥರದೊಂದು ಕಾರ್ಯಕ್ರಮ ಇದೆ. ಅಪಾರ್ಟ್ ಫ್ರಮ್ ದಟ್ ನಮ್ಮ ಪ್ಲೇಸ್ಮೆಂಟ್ಸ್ ಇದೆ. ಪ್ಲೇಸ್ಮೆಂಟ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮದು ಮಧ್ಯಭಾಗ ಕರ್ನಾಟಕದಲ್ಲಿರೋದು, ನಮ್ಮ ಕಾಲೇಜು ಸೆಂಟ್ರ್ ಆಫ್ ಕರ್ನಾಟಕದಲ್ಲಿ ಲೊಕೇಟೆಡ್ ಇದೆ. ಸೊ ಮಧ್ಯಭಾಗದಲ್ಲಿ ನಮ್ಮ ಕಾಲೇಜು ಇರೋದರಿಂದ ಆ ಮಧ್ಯಭಾಗದಲ್ಲಿ ಟಾಪಲ್ಲಿದೆ ನಮ್ಮ ಪ್ಲೇಸ್ಮೆಂಟ್ಸ್. ಸೊ ಇವಾಗೆಲ್ಲ ನಾವು 20 ವರ್ಷದಿಂದನೂ ಕೂಡ ದೇ ಆರ್ ಇನ್ ಟಾಪ್ ಲೆವೆಲ್. ನಮ್ಮ ಕಾಲೇಜು ಟಾಪ್ ಲೆವೆಲಲ್ಲಿ ಪ್ಲೇಸ್ಮೆಂಟ್ಸ್ ಇದೆ. ಸೊ ಈ ಪ್ಲೇಸ್ಮೆಂಟ್ಸ್ ಮಾತು ಬಂದಾಗ ಅರೌಂಡ್ 90% ಪ್ಲೇಸ್ಮೆಂಟ್ ಆಗುತ್ತೆ ನಮ್ಮಲ್ಲಿ. ಈಗ ನೋಡಿ, ಈಗ ಆಲ್ರೆಡಿ 1000+ ಪ್ಲೇಸ್ಮೆಂಟ್ಸು ನಮ್ಮದು ಆಲ್ರೆಡಿ ಮುಗಿದೋಗಿದೆ. ಸೊ ನಮ್ಮ ಈ ಕರೆಂಟ್ ಇರೋ ಹುಡುಗರಲ್ಲಿ. ಆಮೇಲೆ 34.4 ಲ್ಯಾಕ್ಸಲ್ಲಿ ನಮ್ಮ ಒಬ್ಬರು ವಿದ್ಯಾರ್ಥಿನಿ ಹೈಯೆಸ್ಟಲ್ಲಿ ಅವರು ಪ್ಲೇಸ್ ಆಗಿದ್ದಾರೆ, ಅದು ಹೈಯೆಸ್ಟ್ ಪ್ಯಾಕೇಜು. ಆಮೇಲೆ ಅವರೇಜ್ ಪ್ಯಾಕೇಜ್ ಬಂದುಬಿಟ್ಟು 5 to 6 ಲ್ಯಾಕ್ಸ್ ಇರುತ್ತೆ ಅವರೇಜ್ ಪ್ಯಾಕೇಜ್. ಇದನ್ನು ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ನಾನು ನಿಮಗೆ ಅವಾಗ ಹೇಳಿದೆ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ಸು ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಅಂತ. ಫಸ್ಟ್ ಸೆಮಿಸ್ಟ್ರಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ ಬೇರೆ ಬೇರೆ ಹಂತದಲ್ಲಿ ಟ್ರೈನಿಂಗ್ ಕೊಟ್ಟು. ಸೊ ದಟ್ ಅವರು ಫೈನಲ್ ಇಯರ್ ಬಂದ ತಕ್ಷಣ ಆಟೋಮೆಟಿಕ್ಲಿ ದೇ ಶುಡ್ ಬಿ ಪ್ಲೇಸ್ಡ್. ಸೊ ಲೈಫ್ ಲಾಂಗ್ ಸಸ್ಟೈನಿಗೆ ಏನು ಬೇಕಾಗುತ್ತೆ ಅದನ್ನೆಲ್ಲ ನಾವು ಇವಾಗಲಿಂದನೇ ಪ್ರಿಪೇರ್ ಮಾಡಿ ಅವ್ರಿಗೆ ಕಲಿಸ್ತಾ ಹೋಗ್ತೀವಿ. ಸೊ ಬೇರೆ ಬೇರೆ ಸೆಮಿಸ್ಟ್ರಲ್ಲಿ. ಹಾಗಾಗಿ ಪ್ಲೇಸ್ಮೆಂಟ್ಸಿಗಂತೂ ನಮ್ಮಲ್ಲಿ ಯಾವುದೇ ಥರದ ಇಶ್ಯೂ ಇಲ್ಲ. 100% ನಮ್ಮಲ್ಲಿ ಎಲ್ಲ ಒತ್ತು ಕೊಡ್ತಾರೆ. ಹಾಗಾಗಿ ನಮ್ಮಲ್ಲಿ ಮೋರ್ ದೆನ್ 90% ಪ್ಲೇಸ್ಮೆಂಟ್ಸು ಇವಾಗಲ್ಲ ಮೊದಲಿಂದನೂ ಆಗ್ತಾಯಿದೆ. ಸೊ ವಿ ಆರ್ ವೆರಿ ಕೀನ್ ಅಬೌಟ್ ಕಾನ್ಸಂಟ್ರೇಟಿಂಗ್ ಆನ್ ಪರ್ಟಿಕ್ಯುಲರ್ ಪ್ಲೇಸ್ಮೆಂಟ್ಸ್. ಅದು ಒಂದು ಭಾಗ. ಇನ್ನೊಂದು ಭಾಗ ನಾವು ಏನು ಮಾಡ್ತೀವಿ, ಕೆಲವು ವಿದ್ಯಾರ್ಥಿಗಳಿಗೆ ಒಂದು 5 to 10% ಹೈಯರ್ ಎಜುಕೇಷನ್ ಕೂಡ ಹೋಗಬೇಕು ಅಂತ. ಯಾಕಂದರೆ ಬರೀ ಪ್ಲೇಸ್ಮೆಂಟ್ಸಿಗೆ ಒತ್ತು ಕೊಡೋದಲ್ಲ, ಹೈಯರ್ ಎಜುಕೇಷನ್ ಕೂಡ ದೇ ಶುಡ್ಡು. ಆಮೇಲೆ ಹೈಯರ್ ಎಜುಕೇಷನ್ ಹೋಗಿ ಮುಂದೆ ಅವರು ಸೈಂಟಿಸ್ಟ್ಗಳಾಗಿ ಈ ಥರದ್ದು ಕಾರ್ಯಕ್ರಮ ಆಗಬೇಕು ಅನ್ನೋದು ಒಂದು ಗುರಿ ಇದೆ. ಹಾಗಾಗಿ ಇವನ್ ವಿ ಸಪೋರ್ಟ್ ಫಾರ್ ಹೈಯರ್ ಎಜುಕೇಷನ್ ಪ್ರೊಸೆಸ್ಗೂ ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಅದಲ್ಲದೆ ನಿಮಗೆ ಗೊತ್ತಿದೆ ಇವಾಗ ಎಂಟ್ರಪ್ರಿನರ್ ಆಗೋದು ಎಷ್ಟು ಮುಖ್ಯ ಅಂತ. ಸೊ ಎಂಟ್ರಪ್ರಿನರ್ಗೆ ಏನೇನು ಬೇಕು ಕಾರ್ಯಕ್ರಮ ನಾನು ಇವಾಗ ಆವಾಗಲೇ ಹೇಳಿದೆ ನಿಮಗೆ. ಐಡಿಯಾ ಲ್ಯಾಬ್ ಅನ್ನೋದು ಒಂದು ಇದೆ. ಐಡಿಯಾ ಲ್ಯಾಬಲ್ಲಿ ಪ್ರೊಟೋಟೈಪ್ ಮಾಡಿ ಅದು ಮಾಡಲು ಮಾಡಿ ನಮ್ಮ ಯೂನಿವರ್ಸಿಟಿಯರೇ ಅವರಿಗೆ ಫಂಡಿಂಗ್ ಮಾಡ್ತಾರೆ. ಆ ಫಂಡಿಂಗಿಂದ ಈ ಕ್ಯಾನ್ ಆಲ್ಸೋ ಬಿಕಮ್ ಎ ಎಂಟ್ರಪ್ರಿನರ್. ಆ ಪ್ರಾಡಕ್ಟ್ನ ಅವರು ಡೆವಲಪ್ ಮಾಡಿ ಎಂಟ್ರಪ್ರಿನರ್ ಆಗೋ ಒಂದು ಅವಕಾಶನೂ ಕೂಡ ಅದರಲ್ಲಿ ಬೆಳೆಸ್ಕೊಂಡಿದೆ. GM ಯೂನಿವರ್ಸಿಟಿ ಇಲ್ಲಿ ಅವಾರ್ಡ್ಸ್ ಹಾಗೂ ರೆಕಗ್ನಿಷನ್ ಏನೆಲ್ಲ ಬಂದಿದೆ ಸರ್? GM ಯೂನಿವರ್ಸಿಟಿಗೆ ನೋಡ್ರಿ ಭಾಳ ಅವಾರ್ಡ್ಸ್ ಎಲ್ಲ ಬಂದಿದೆ. ಮೊನ್ನೆ ರೀಸೆಂಟಾಗಿ 3rd ಬೆಸ್ಟ್ ಎಮರ್ಜಿಂಗ್ ಯೂನಿವರ್ಸಿಟಿ ಇನ್ ಇಂಡಿಯಾ ಅಂಥೇಳಿ ಟೈಮ್ಸ್ ಆಫ್ ಇಂಡಿಯಾದವರು ಅವಾರ್ಡ್ ಬಂತು, ಮೊನ್ನೆ ಕೊಟ್ಟರು. 3rd ಬೆಸ್ಟ್ ಎಮರ್ಜಿಂಗ್ ಯೂನಿವರ್ಸಿಟಿ ಇನ್ ಇಂಡಿಯಾ ಅಂತೇಳಿ. ಅದೇ ಥರ ಬೇರೆ ಬೇರೆ ಇದೆಲ್ಲ ತುಂಬ ಅವಾರ್ಡ್ಸ್ ಇದೆ. ಏನ ಓವರಾಲ್ ಆಗಿ ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನೋಡಿ, ಭಾಳ ಮುಖ್ಯವಾಗಿ ಈಗ ನಾನೇ ಪೇರೆಂಟಾಗಿ ನನ್ನ ಮಕ್ಕಳಿಗೆ ನಾನು ಏನು ಬಯಸ್ತೀನಿ, ನಾನು ಎಲ್ಲಿ ಆ ಹುಡುಗನ ಓದಿಸ್ಬೇಕು ಅಂತೀನಿ, ಹುಡುಗಿರಾಗಲಿ ಹುಡುಗಾಗಲಿ ಓದಿಸ್ಬೇಕಂತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ಒಳ್ಳೆಯ ವಾತಾವರಣ ಇರಬೇಕು, ಓದಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಇರಬೇಕು. ಓದಲಿಕ್ಕೆ ಎಲ್ಲ ಫೆಸಿಲಿಟೀಸ್ ಇರಬೇಕು. ಆಮೇಲೆ ಪರಿಪಕ್ವವಾಗಿ ಅವರು ಒಂದು ನಾಗರಿಕರಾಗಬೇಕು ಫಸ್ಟ್ ಆಫ್ ಆಲ್. ಅದಾದಮೇಲೆ ಅವರು ಓದಾದಮೇಲೆ ಅವರು ಮುಂದಿನ ಜೀವನನ
ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಏನೇನು ಕಾರ್ಯಕ್ರಮಗಳು ಬೇಕು ಅಂಥ ಕಡೆ ನಾನು ಹೋಗಿ ನನ್ನ ಮಕ್ಕಳನ್ನ ಹಾಕ್ಬೇಕನ್ನೋದು ಎಲ್ಲ ಪೇರೆಂಟಿನ ಒಂದು ಆಕಾಂಕ್ಷೆ ಇರುತ್ತೆ. ಅದರಲ್ಲಿ ನಮ್ಮ ಯೂನಿವರ್ಸಿಟಿನಲ್ಲಿ ಈ ಥರ ಆಗಲಿಕ್ಕೆ ಎಲ್ಲ ಒಂದು ಓದಲಿಕ್ಕೆ ಏನು ವಾತಾವರಣ ಬೇಕು, ಒಳ್ಳೆಯ ನಾಗರಿಕರಾಗಲಿಕ್ಕೆ ಏನು ವಾತಾವರಣ ಬೇಕು, ಅದನ್ನೆಲ್ಲ ನಾವು ಕ್ರಿಯೇಟ್ ಮಾಡಿ ಟೋಟಲ್ 360 ಡಿಗ್ರಿ ಡೆವಲಪ್ಮೆಂಟ್ ಏನು ಬೇಕು ಒಂದು ಸ್ಟೂಡೆಂಟ್ಗೆ ಅದನ್ನೆಲ್ಲ ನಾವು ರೆಡಿ ಮಾಡಿ ನಮ್ಮ ಮ್ಯಾನೇಜ್ಮೆಂಟ್ನವರೆಲ್ಲ ರೆಡಿ ಮಾಡಿದ್ದಾರೆ. ಅದೇ ಥರ ನಮ್ಮ ವೈಸ್ ಚಾನ್ಸಲರ್ ಕೂಡ ಅವರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸದ ಒಂದು ಲೊಕೇಶನ್ ಆಗಿ ನಮ್ಮ ದಾವಣಗೆರೆಯ GM ಯೂನಿವರ್ಸಿಟಿ ಮೂಡಿ ಬರ್ತಾ ಇದೆ. ಓಕೆ, ಇನ್ನು ಈ GM ಯೂನಿವರ್ಸಿಟಿ, ಈ ಯೂನಿವರ್ಸಿಟಿನ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ. ತಮಗೂ ಧನ್ಯವಾದಗಳು. ನಮ್ಮ GM ಯೂನಿವರ್ಸಿಟಿ ದಾವಣಗೆರೆ ಕಡೆಯಿಂದ ಪಬ್ಲಿಕ್ ಟಿವಿಗೂ ಮತ್ತು ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇನ್ನು GM ಯೂನಿವರ್ಸಿಟಿ ನೀವು ಸಹ ಅಡ್ಮಿಷನ್ ಆಗಬೇಕು ಅಂದರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಗಿದೆ?